ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭೂಮಿಕಾ ಮಹದೇವ್ ವ್ಲಾಗ್. ಇವತ್ತು ನಾನು ಈ ಸೀಸನಲ್ಲಿ ತುಂಬ ಚಳಿ ಇರೋದ್ರಿಂದ ಸ್ನ್ಯಾಕ್ಸ್ ಏನಾದರೂ ಬೇಕು ಅನಿಸ್ತಾ ಇರುತ್ತೆ. ಸೊ ಡ್ಯೂಟಿಯಿಂದ ಬಂದವರಿಗೆ, ವರ್ಕಿಂದ ಬಂದವರಿಗೆ, ಮಕ್ಕಳಿಗೆ, ಸೊ ಎಲ್ಲರಿಗೂ ತುಂಬ ಇಷ್ಟ ಆಗುವಂಥ ಸ್ನ್ಯಾಕ್ಸ್ನ ಕೊರಿಯನ್ ಕಾರ್ನ್ ಮಸಾಲಾನ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊದಲಿಗೆ ನಾವು ಬೇಯಿಸಿರೋ ಅಂಥ ಸ್ವೀಟ್ ಕಾರ್ನನ್ನು ಇಟ್ಕೊಂಡಿರ್ತೀವಿ ನೋಡಿ. ಇದು 1 ವಿಷಲ್ ಅಥವಾ 2 ವಿಷಲ್ ಆಗಿ ಕೂಗಿಸ್ಕೊಂಡಿದ್ರೆ ಸಾಕು. ನಾವು 1 ಕಾರ್ನನ್ನು ತಗೊಂಡಿದ್ದೀನಿ, 1 ಕಾರ್ನ ಬೇಯಿಸಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಬೇಕಾಗಿರುವಂಥದ್ದು ಕ್ಯಾರೆಟ್ ತಗೊಂಡಿದ್ದೀನಿ, ಕ್ಯಾರೆಟ್ನ ತುರಿದು ಇಟ್ಟಿದ್ದೀನಿ. ಮತ್ತು ಆನಿಯನ್, ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಮತ್ತು 2 ಚಿಲ್ಲಿನ ಅಂದರೆ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ನಿಂಬೆ ಹಣ್ಣನ್ನು ಇಟ್ಕೊಂಡಿದ್ದೀನಿ, ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ. ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧದಷ್ಟು ಟೊಮ್ಯಾಟೋನ ಕಟ್ ಮಾಡಿದ್ದೀನಿ. ಸೊ ನೀವು ಬೇಕು ಅಂದರೆ ಅದನ್ನು ಸ್ವಲ್ಪ 1 ಅಥವಾ ಕಟ್ ಮಾಡ್ಕೋಬೋದು. ನಂಗೆ ಅರ್ಧ ಸಾಕು, ಸೊ ಅರ್ಧ ಕಟ್ ಮಾಡಿದ್ದೀನಿ. ಮತ್ತು ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಬೇಕು ಅಂತ ಸ್ವಲ್ಪ ಚಿಲ್ಲಿ ಪೌಡರ್, ಖಾರದ ಪುಡಿನ ಇಟ್ಕೊಂಡಿದ್ದೀನಿ. ಮತ್ತು ರುಚಿಗೆ ಬೇಕಾಗಿರೋಷ್ಟು ಉಪ್ಪು. ಮತ್ತು ಇದಕ್ಕೆ ತುಂಬ ಟೇಸ್ಟ್ ಕೊಡೋ ಅಂಥದ್ದು ಮ್ಯಾಗಿ ಮಸಾಲ ಅಥವಾ ಕೊರಿಯನ್ ಮಸಾಲ, ಏನಾದರೂ ನಿಮಗೆ ಬೇಕಾಗಿರೋವಂಥ ಸ್ಪೈಸಿ ಆಗಿರೋವಂಥ ಮಸಾಲ ಐಟಮ್ನ ನೀವು ಇಟ್ಕೋಬೋದು. ಸೊ ಬನ್ನಿ ಗೈಸ್, ಇಷ್ಟೇ ಐಟಮಲ್ಲಿ, ನಿಮ್ಮ ಮನೇಲೇ ಇರೋವಂಥ ಐಟಮಲ್ಲಿ ಹೇಗೆ ನಾವು ಚಾಟ್ಸ್ನ ರೆಡಿ ಮಾಡೋದ ಅಂತ ನೋಡೋಣ. ಎಲ್ಲನೂ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ 2 ನಿಮಿಷದಲ್ಲಿ ಮಿಕ್ಸ್ ಮಾಡಿ ಸರ್ವ್ ಮಾಡೋದಷ್ಟೇ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಚಳಿಲಿ ಮಕ್ಕಳು ಟ್ಯೂಷನಿಂದ ಅಥವಾ ಬೇರೆ ಯಾವ್ದಾದ್ರು ಕ್ಲಾಸಸ್ಸಿಂದ ಬಂದು, ಸ್ಕೂಲಿಂದ ಬಂದು ಕೇಳ್ತಾರಲ್ಲ, ಸೊ ಅದಕ್ಕೋಸ್ಕರ ನಾವು ತುಂಬ ಟೇಸ್ಟಿಯಾಗಿ ಮಾಡುವಂಥದ್ದು. ಇವಾಗ ಕೊರಿಯನ್ ಸ್ಟೈಲ್ ಸ್ನ್ಯಾಕ್ಸ್ ಅಂತಂದರೆ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. ಸೊ ಅದಕ್ಕೋಸ್ಕರ ನಾನು 1 ಬೌಲ್ ಕ್ಯಾರೆಟ್ನ ತುರ್ಕೊಂಡಿದ್ದೆ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಇದು, ಮನೆಯಲ್ಲಿ ಎಲ್ಲರೂ ತಿನ್ನೋ ಅಂಥ ಸ್ನ್ಯಾಕ್ಸು. ಯಾರಿಗೆ ಇಷ್ಟ ಇಲ್ಲ ಹೇಳಿ ಸ್ವೀಟ್ ಕಾರ್ನ್ಸು, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಈ ಥರ ಸ್ಪೆಷಲಾಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಎಲ್ಲರೂ. ಫ್ರೀ ಟೈಮಲ್ಲಿ ಇರೋರು ಮಾಡ್ಕೊಂಡು ತಿನ್ಬೋದು. ಹಸಿಮೆಣ್ಸಿನ್ಕಾಯಿ ಒಂದು 2 ಅಷ್ಟೇ ಸಾಕು ಅನ್ಕೋತೀನಿ. ಯಾಕಂದರೆ ನಾವು ಚಿಲ್ಲಿ ಪೌಡರ್ನ ಹಾಕ್ತೀವಿ, ಬೇಕು ಅಂದರೆ ಕೆಲವರು ಪೆಪ್ಪರ್ ಪೌಡರ್ನ ಮಿಕ್ಸ್ ಮಾಡ್ಕೋಬೇಕು. ಅದರಿಂದ ನನಗೆ 2 ಸಾಕು. ನಾನು ಜಾಸ್ತಿ ಖಾರ ತಿನ್ನಲ್ಲ, ಅದರಿಂದ 2 ಹಾಕೋತೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಯಾವುದೇ ತಿಂಡಿಗಾಗಲಿ ಸ್ನ್ಯಾಕ್ಸ್ಗಾಗಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೆ, ಅದಕ್ಕೋಸ್ಕರ. ಸೊ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೋಡಿ, ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಚೆಲ್ಲಿ ಹೋಗ್ದಿರೋ ಹಾಗೆ. ಮತ್ತು ಇಲ್ಲಿಗೆ ಸ್ವಲ್ಪ ಉಪ್ಪು ನೋಡಿ, ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ. ತುಂಬ ಜಾಸ್ತಿ ಆದರೆ ಕೆಲವ್ರು ತಿನ್ನೋ ಸಾಲ್ಟು. ಸೊ ಮನೇಲಿ ಅಜ್ಜಿ ತಾತ ಆ ಥರ ಇದ್ದರೆ ಸ್ವಲ್ಪ ನೋಡಿಕೊಂಡೆ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ. ಮಕ್ಕಳು ಖಾರ ತಿನ್ನಲ್ಲ, ಅದಕ್ಕೆ ಸ್ವಲ್ಪ ಬೇಕು ಅನ್ನೋಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಚಿಲ್ಲಿ ಪೌಡರ್ ಜಾಸ್ತಿ ಯೂಸ್ ಅಂದರೆ ಅದನ್ನು ಯೂಸ್ ಮಾಡ್ತೀವಿ, ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಯೂಸ್ ಮಾಡಲ್ಲ. ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಯೆಲ್ಲೋ, ಗ್ರೀನು, ಆರೆಂಜ್ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಸೊ ಸ್ವಲ್ಪ ಇವಾಗ ಲೆಮನ್ ಹಾಕೊಳ್ಳೋಣ. ನೋಡಿ ಸ್ವಲ್ಪ, ಜಾಸ್ತಿ ಬೇಡ, ಸ್ವಲ್ಪ ಹುಳಿ ಸ್ಪೈಸಿಯಾಗಿರಲಿ ಅಂತ ಸ್ವಲ್ಪ ಹಾಕೊಳ್ಳೋಣ. ಅಂದರೆ ನೀವು ಹಾಕಿರೋ ಎಲ್ಲ ಐಟಮ್ಸು, ಮಸಾಲೆ ಎಲ್ಲ ಏನು ಹಾಕಿರ್ತೀರ ಅದೆಲ್ಲ ಕಾರ್ನ್ಗೂ ಮಿಕ್ಸ್ ಆಗಬೇಕು. ಸೊ ಇವಾಗ ನೋಡಿ, ಇವಾಗ ನಾನು ಮ್ಯಾಗಿ ಮಸಾಲನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಕೊರಿಯನ್ ಮ್ಯಾಗಿ ಮಸಾಲನೂ ನೀವು ಆ್ಯಡ್ ಮಾಡ್ಕೊಬೋದು. ನಮ್ಮ ಮನೇಲಿ ಮ್ಯಾಗಿ ಮಸಾಲ ಅವೈಲೇಬಲ್ ಇರೋದ್ರಿಂದ ಅದನ್ನು ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಮ್ಯಾಗಿ ಮಸಾಲ ಮಕ್ಕಳು ತುಂಬಾ ಇಷ್ಟ ಆಗುತ್ತಲ್ಲ. ಅದರಲ್ಲಿ ಸ್ವಲ್ಪ ಉಪ್ಪು, ಹುಳಿ, ಖಾರ ಎಲ್ಲ
ಈಕ್ವಲ್ ಆಗಿರೋದ್ರಿಂದ ಸೊ ಕನ್ಸಿಸ್ಟೆನ್ಸಿ ಅವ್ರಿಗೆ ತುಂಬಾ ಇಷ್ಟ ಆಗ್ಬೋದು. ಮತ್ತು ಹಸಿಮೆಣ್ಸಿನ್ಕಾಯಿನ ಮಕ್ಳಿಗೆ ಕೊಡುವಾಗ ಸ್ವಲ್ಪ ತೆಗೆದೇ ಕೊಡಿ, ಗೊತ್ತಾಗೋದಿಲ್ಲ ಅವಕ್ಕೆ, ತಿನ್ಕೊಬಿಟ್ರೆ ಆಗ ಸುಮ್ಮನೆ ಖಾರ ಆಗಿಬಿಡುತ್ತೆ. ಇಲ್ಲಾಂದರೆ ಬೇಕಾದರೆ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿ ನೀವು ಪೆಪ್ಪರ್ ಪೌಡ್ರನ್ನ ಯೂಸ್ ಮಾಡ್ಬೋದು. ಎಷ್ಟು ಬೇಕು ಅಷ್ಟು ನಿಮಗೆ ಮ್ಯಾಗಿ ಮಸಾಲನ ಆ್ಯಡ್ ಮಾಡ್ಕೊಳ್ಳಿ. ಇದೆ ನಮ್ಮ ಶಾಪ್ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ, 5 to 10 rupees ಅಷ್ಟೇ ಇದು ಮ್ಯಾಗಿ ಮಸಾಲ ಸಿಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಕಲರ್ ಕಾಣ್ತಾ ಇದ್ರೇ ಎಷ್ಟೊತ್ತು ತಿಂತೀವೋ ಅನ್ಸಿರುತ್ತೆ. ಮಕ್ಕಳು ಅಂದರೆ ರೆಡಿ ಮಾಡೋ ತನಕ ಇರೋದೇ ಇಲ್ಲ, ನೋಡಿ ಬೇಕಾದ್ರೆ ಆಯ್ತಾ ಆಯ್ತಾ ಅಂತ ಇರ್ತಾರೆ. ಅಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ. ಕಾನೆಲ್ಲ ಮಕ್ಕಳು ತುಂಬ ಇಷ್ಟ ಆಗುತ್ತಲ್ವ, ಅದರಿಂದ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಸೊ ಇವಾಗ ಕೊರಿಯನ್ ಕಾರ್ನ್ ಮಸಾಲ ರೆಡಿ ಇದೆ. ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅದರಿಂದ ನೋಡಿ ಎಲ್ಲ ರೆಡಿ ಟು ಈಟ್ ಇವಾಗ. ಸೊ ಇನ್ಸ್ಟೆಂಟಾಗಿ ಆಗುತ್ತೆ, ಬೇಗ ಆಗುತ್ತೆ. ನಿಮ್ಮ ಕಾರ್ನ್ ಬೇಯಿಸೋದು ಒಂದು 5 minutes ಅದು ಬಿಟ್ಟರೆ ಇನ್ನೇನು ಅಷ್ಟೊಂದು ಟೈಮ್ ಇದೆಯಲ್ಲ, ಎಲ್ಲ ಬೇಗ ಆಗಿಬಿಡುತ್ತೆ. ಕಾರ್ನ್ ಬೇಯಿಸಿ ರೆಡಿ ಮಾಡೋ ಅಷ್ಟರಲ್ಲಿ ನೀವು ಕ್ಯಾರೆಟು ಈರುಳ್ಳಿ ಎಲ್ಲ ಬೇಗ ಕಟ್ ಮಾಡ್ಕೋಬೋದು. ಸೊ ಮನೇಲಿ ಚಿಕ್ಕ ಮಕ್ಕಳಿಂದ ಅಪ್ಪ ಅಮ್ಮ ಯಾರಿರ್ತಾರೆ, ಅಜ್ಜಿ ತಾತ ಎಲ್ರಿಗೂ ಇಷ್ಟ ಆಗುತ್ತೋ. ಸೊ ಕಾರ್ನ್ ಬೆಂದಿರೋದ್ರಿಂದ ನಾವು ಚೆನ್ನಾಗಿ ಬೇಯಿಸಿರೋದ್ರಿಂದ ಅಜ್ಜಿಯವ್ರಿಗೂ ತಿನ್ಬೋದು. ಸೊ ಎಲ್ಲರಿಗೂ ಖುಷಿ ಆಗುತ್ತೆ. ಈ ಚಳಿಲಿ ಸ್ನ್ಯಾಕ್ಸ್ ಆಗಿರುತ್ತೆ, ಇದ್ರ ಜೊತೆ ಕಾಫಿ ಎಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡಿ ತಿಂದು ಮಾಡ್ಕೊಂಡು ತಿನ್ನಿ ಹೇಗಿರುತ್ತೆ ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಹಾಗೆ ನೆಕ್ಸ್ಟ್ ಏನು ಸ್ನ್ಯಾಕ್ಸ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ಗೈಸ್. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಭೂಮಿಕಾ ಮಹಾದೇವ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಟು ಆಲ್.